ಹಾಯ್ ಪ್ರಸಾದ್. ಇವತ್ತು ಬಿಳಿ ಟೌನ್ಶಿಪ್ ಬಗ್ಗೆ ಆಕ್ಚುಲಿ ಬಂದ್ಬಿಟ್ಟು ಮಾತಾಡೋಣ ಅಂತ. ಈ ಬಗ್ಗೆ ಆಲ್ರೆಡಿ ನಾವು ವಿಡಿಯೋ ಮಾಡಾಕಿದ್ದೆ. ಅಲ್ಲಿ ಫಲವತ್ತಾದ ಭೂಮಿ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಾಕ್ದಾಗ ಇಲ್ಲಿ ಎರಡನೇ ವಿಡಿಯೋ ಏನಕ್ಕೆ ಮಾಡ್ತಾ ಇದ್ದಾರೆ, ಇವತ್ತು ಅಧಿಕಾರಿಗಳು ಬಡ್ದು ಬಿಳಿ ಟೌನ್ಶಿಪ್ ಅಲ್ಲಿ ಬಂದ್ಬಿಟ್ಟು ಸರ್ವೆ ಮಾಡಕ್ಕೆ ಅಂತ ಹೋಗಿದ್ರು. ಸರ್ವೆ ಮಾಡಕ್ಕೆ ಹೋದಾಗ ಅಲ್ಲಿ ರೈತರು ಬಂದ್ಬಿಟ್ಟು ಆಕ್ಚುಲಿ ಅವ್ರನ್ನ ಪೊರ್ಕೆಯಿಂದ ಹೊಡೆದು ಕಳಿಸಿದ್ದಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಬಾಲಕೃಷ್ಣ MLA ಅವ್ರು ಹೇಳ್ತಾರೆ ಏನಂತ, ರೈತರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ. MLA ಸಾಹೇಬ್ರ ಬಾಲಕೃಷ್ಣ ಸಾಹೇಬ್ರು ಕೇಳೋದು ನಿಮ್ಮನ್ನೇ, ರೈತರು ಹಲ್ಲೆ ಮಾಡ್ತಾರೆ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳು ರೈತರು ಯಾವತ್ತೂ ಅಧಿಕಾರಿಗಳು ಹಲ್ಲೆ ಮಾಡಲ್ಲ. ತಮ್ಮ ಜಾಗದಲ್ಲಿ ಯಾರಾದ್ರೂ ಬಂದ್ರೆ ಅವ್ರನ್ನ ತಮ್ಮ ರಕ್ಷಣೆಗೋಸ್ಕರ ಅವರು ಹಲ್ಲೆ ಮಾಡಿಲ್ಲ. ಅಲ್ಲಿಂದ ಹೊಡೆದಿದ್ದಾರೆ, ಹೊಡೆದೂ ಇಲ್ಲ ಅವ್ರನ್ನ ಅಲ್ಲಿಂದ ಓಡಿಸಿದ್ದಾರೆ. ಇದಕ್ಕೆ ನೀವೇ ಒಬ್ಬ MLA ಆಗಿ ತಿಳಿದಂತ ವ್ಯಕ್ತಿಯಾಗಿ ರೈತರು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳ್ತೀರಾ? ರೀ, ಬೇಡಾಗಿರೋದನ್ನ ನೀವ್ಯಾಕ್ರಿ ಅದನ್ನ ಬಲವಂತವಾಗಿ ಕಿತ್ಕೊಂತೀರಾ? ನೆಕ್ಸ್ಟ್ ಎಲೆಕ್ಷನ್ ಇದೆ, ಬಡ್ದಿ ಟೌನ್ಶಿಪ್ ನೀವು ಎಲ್ಲಿದ್ದೀರಾ, ಯಾವ ಕ್ಷೇತ್ರದಲ್ಲಿ ಅಂತ ನನಗೆ ಹೆಚ್ಚಿ ಮಾಹಿತಿ ಇಲ್ಲ. ಅಲ್ಲಿರೋ ರೈತರಿದ್ದಾರೆ, ನೆಕ್ಸ್ಟ್ ಬರೋದಿರ್ತಲ್ಲ ಅವಾಗ ಕಲಿಸ್ತಾರೆ ಪಾಠನ. ನಿಮಗೆ ತಕ್ಕಂತೆ ನಿಮಗೆ ಬೇಕಾದಂಗೆ ಮಾಡ್ತಾರೆ. ರೀ, 1 ಎಕರೆ 2 ಎಕರೆ ಭೂಮಿ ಇದೆ, ಅದನ್ನ ಅವ್ರ ಪಾಡಿಗೆ ಅವ್ರನ್ನ ಇರಕ್ ಬಿಡ್ರಿ. ಇದರಲ್ಲೂ ರಾಜಕೀಯ ಮಾಡಿ ನೀವು ಅಲ್ಲಿ ಟೌನ್ಶಿಪ್ ಕಡಕ್ ಹೋಗಿದ್ರೆ, ಟೌನ್ಶಿಪ್ ಏನು ಗೌರ್ಮೆಂಟ್ ಮಾಡ್ತಿದ್ಯಾ? 3ನೇ ಪಾರ್ಟಿ 3rd ಪಾರ್ಟಿಗೆ ಯಾರಿಗೋ ಒಬ್ಬನಿಗೆ ಕೊಟ್ಬಿಟ್ಟು ಅಲ್ಲಿ ನೀವು ಬಡ್ದಿ ಟೌನ್ಶಿಪ್ ಮಾಡಕ್ ಕೊಟ್ಟಿದ್ರೆ ತಾನೆ. ಬೆಳೆಕಾಳು ಯಾರು ಬೇಸ್ಕೊಂತ ಇದಾರೆ ಸಾಹೇಬ್ರೆ? ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಕೇಳೋದು ಇಷ್ಟೇ, ದಯವಿಟ್ಟು 2028ನೇ ಇಸ್ವಿ ನೀವು ಬರಬೇಕು ಅನ್ನೋದೇ ಆಗಿದ್ರೆ, ಎಸ್ಪೆಷಲಿ ಬಿಡದಿ, ರಾಮನಗರ, ಮಂಡ್ಯ, ಈ ಕಡೆ ಎಲ್ಲ ನಿಮ್ದು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ದಯವಿಟ್ಟು ಈ ಬಿಡಿ ಟೌನ್ಶಿಪ್ ನ ಬಿಡಿ. ನಾನು ಆಸ್ ಅ ಗ್ರೌಂಡ್ ಅಲ್ಲಿ ಎಷ್ಟೋ ಮನೆಗಳಿಗೆ ಹೋಗಿ ಎಷ್ಟೋಗಳನ್ನ ಕೇಳಿದ್ದೀನಿ, ನಿಮ್ಮಿಂದ ಕೆಟ್ಟ ಹೆಸರು ಬರ್ತಾ ಇದೆ, ದಯವಿಟ್ಟು ಇದನ್ನ ನೀವು ಹಾಳು ಮಾಡ್ಕೋಬೇಡಿ. ಯಾರ್ಯಾರ್ದೋ ನಿಮ್ ತಲೆಯಲ್ಲಿ ತುಂಬಿದಾರೋ ಬಿಟ್ಟರೋ ನನಗೆ ಗೊತ್ತಿಲ್ಲ. ಇಟ್ಸ್ ನಮ್ಮ ಕಡೆಯಿಂದ ಇದು ಒಂದು ನಿಮಗೆ ಇದು ಹೇಳ್ಬೋದು ಅಷ್ಟೇ. ಬಟ್ ಅಲ್ಲಿ ಇನ್ನೂ ನೀವು ಇದನ್ನೇನಾದ್ರು ಇನ್ನೂ ಮಾಡಿದ್ರೆ ಡೆಫಿನೆಟ್ಲಿ ನೀವು ವಿಲ್ ಬಿ ವರ್ಸ್ಟ್ ಸಿಚುವೇಶನ್ ಹೋಗ್ತೀರಾ 100%. ಇನ್ನುಳಿದ ರೈತರಿಗೆ ಹೇಳ್ತೀನಿ, ಬಿಡದಿ ಟೌನ್ಶಿಪ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಜಾಗಕ್ಕೆ ಯಾರಾದ್ರೂ ಬಂದ್ರೆ ನೀವು ಹೇಳ್ದಂಗೆ ಹೌದು, ಅದು ನಿಮ್ಮ ಜಾಗ, ನಿಮ್ಮ ಅಧಿಕಾರ. ಯಾರೇ ಒಬ್ಬನ ಕಾಲಿಟ್ರು ಅವನ ಮೇಲೆ ನೀವು ಹಲ್ಲೆ ಮಾಡ್ಬೋದು, ತಪ್ಪೇನಿಲ್ಲ ಅದರಲ್ಲಿ. ಯಾಕಂದ್ರೆ ನಿಮ್ಮ ಪ್ರಾಪರ್ಟಿ ಮೇಲೆ ಇನ್ನೊಬ್ಬನ ಕಾಲಿಟ್ಟಾಗ ಮಸ್ಟ್ ನೀವು ಹ್ಯಾವ್ ಟು ಟೇಕ್ ನಿಮ್ದಿನ್ ತಗೋಬೇಕು, ಅದು ತಪ್ಪೇನಿದೆ. ದಯವಿಟ್ಟು ನಾನು ಹೇಳಿದ ರೈತರು ಎಲ್ಲರೂ ಒಗ್ಗಟ್ಟಾಗಿ ಸೇರ್ರಿ. ಈ ರೈತರು ಅಂತ ಹೇಳ್ಬೇಡಿ, ಎಲ್ಲ ಕರ್ನಾಟಕದಲ್ಲಿರೋ ರೈತರು ಒಟ್ಟರು ಸೇರಿನು ದಯವಿಟ್ಟು ಒಗ್ಗಟ್ಟಾಗಿ ಬಿಡದಿ ಟೌನ್ಶಿಪ್ ನ ವಿರೋಧ ಮಾಡಿ. ಒಳ್ಳೇದು. ನಾಳೆ ಈ ಬೆಂಗಳೂರು ಜಾಬ್ ಇಲ್ಲ ಮತ್ತೊಂದಿಲ್ಲ ಅಂತಂದ್ರೆ ಅಲ್ಲಿ ಎಮ್ಮೆ, ಕುರಿನೋ, ಕೋಳಿನೋ, ಎತ್ತೋ ಏನೋ ಒಂದು ಕಟ್ಕೊಂಡು ಮಾಡ್ಬೋದು. ನಾನು ನಿಮ್ಗೆ ಕೇಳೋದು ಇಷ್ಟ, ಎಲ್ರಿಗೂ ಒಗ್ಗಟ್ಟಾಗಿ ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ಹೇಳಿ ಬರಕ್ ಹೋಗ್ಬೇಡಿ, ನಮ್ಮ ಜಾಗದಲ್ಲಿ ಕಾಲಿಡ್ಬೇಡಿ ಅಂತ ಹೇಳಿ ಅಷ್ಟೇ. ಇದು ನನ್ನ ಮನವಿ. ಅಂಡ್ ಥ್ಯಾಂಕ್ ಯು ಎವ್ರಿವನ್. ಇನ್ನು ಸಾಧ್ಯವಾದಷ್ಟು ಫಾರ್ವರ್ಡ್ ಮಾಡಿ, ಎಸ್ಪೆಷಲಿ ಮಂಡ್ಯ, ಬಿಡದಿ ಆ ಕಡೆ ಇರೋ ಜನಗಳಿಗೆ ದಯವಿಟ್ಟು ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.